ದಿಕ್ಕುಗಳಿಗನುಗುಣವಾಗಿ ದೇವರ ಪೂಜೆ ಮಾಡಿದರೆ ವಾಸ್ತುದೋಷ ಚಿಟಿಕಿಯಲ್ಲೇ ದೂರ. ಪ್ರತಿಯೊಂದು ದಿಕ್ಕುಗಳು ಆಯಾ ದೇವರನ್ನು ಅಧಿಪತಿಯನ್ನಾಗಿ ಹೊಂದಿರುತ್ತದೆ. ಆಯಾ ದಿಕ್ಕುಗಳಿಗೆ ಅನುಗುಣವಾಗಿ ಆಯಾ ದೇವರನ್ನು ಪೂಜಿಸುವುದರಿಂದ ದಿಕ್ಕುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ವಾಸ್ತುದೋಷಗಳು ದೂರವಾಗುತ್ತದೆ. ಯಾವ ದಿಕ್ಕುಗಳ ಸಮಸ್ಯೆಗಳಿಗೆ ಯಾವ ದೇವರನ್ನು ಪೂಜಿಸಬೇಕು? ದಿಕ್ಕುಗಳಿಗನುಗುಣವಾಗಿ ದೇವರ ಆರಾಧನೆ ಹೀಗಿರಲಿ. ಹಿಂದೂ ಧರ್ಮದಲ್ಲಿ ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಶಾಸ್ತ್ರದಲ್ಲಿ ವಿವಿಧ ದಿಕ್ಕುಗಳಲ್ಲಿಯೂ ವಾಸ್ತು ದೋಷಗಳಿವೆ ಎಂದು ಹೇಳಲಾಗಿದೆ. ಆಯಾ ದಿಕ್ಕುಗಳಿಗೆ ಅನುಗುಣವಾಗಿ ಆಯಾ ದೇವರನ್ನು ಪೂಜಿಸುವುದರಿಂದ ಜೀವನದ ಅನೇಕ ರೀತಿಯ ಸಮಸ್ಯೆಗಳು ದೂರ ಆಗುವುದು. ಭೂಮಿ ಮತ್ತು ದಿಕ್ಕುಗಳು ಶಕ್ತಿಯ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿರ್ಮಾಣಕ್ಕೆ ಸಂಬಂಧಿಸಿದ ವಿಷಯಗಳ ಶುಭ ಮತ್ತು ಅಶುಭ ಫಲಿತಾಂಶಗಳ ಬಗ್ಗೆ ಹೇಳುತ್ತದೆ. ಶಾಸ್ತ್ರದಲ್ಲಿ ವಿವಿಧ ದಿಕ್ಕುಗಳ ವಾಸ್ತು ದೋಷಗಳನ್ನು ನಿವಾರಿಸಲು ವಿವಿಧ ದೇವರನ್ನು ಪೂಜಿಸಲು ಹೇಳಲಾಗಿದೆ. ಸಾಮಾನ್ಯವಾಗಿ ಶಾಸ್ತ್ರಗಳಲ್ಲಿ 10 ದಿಕ್ಕುಗಳಿವೆ, ಆದರೆ 8 ದಿಕ್ಕುಗಳನ್ನು ಮಾತ್ರ ವಾಸ್ತು ದೋಷಗಳಿಗೆ ಸಂಬಂಧಿಸಿದ ದಿಕ್ಕುಗಳೆಂದು ಉಲ್ಲೇಖಿಸಲಾಗಿದೆ. 1. ಪೂರ್ವ ದಿಕ್ಕು. ಹಿಂದೂ ಧರ್ಮದಲ್ಲಿ ಭಗವಾನ್ ಸೂರ್ಯನನ್ನು ಪೂರ್ವ ದಿಕ್ಕಿನ ದೇವರು ಎಂದು ಪರಿಗಣಿಸಲಾಗುತ್ತದೆ. ಪೂರ್ವ ದಿಕ್ಕಿನಲ್ಲಿನ ವಾಸ್ತು ದೋಷದಿಂದ ತಂದೆ ಮಗನ ಸಂಬಂಧದಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ. ಕೀರ್ತಿ, ಖ್ಯಾತಿ ಮತ್ತು ನಷ್ಟದಂತಹ ಸಮಸ್ಯೆಗಳು ಎದುರಾಗುತ್ತವೆ. ಪೂರ್ವ ದಿಕ್ಕಿನಲ್ಲಿನ ಸಮಸ್ಯೆಗಳನ್ನು ಅಥವಾ ಈ ದಿಕ್ಕಿನಲ್ಲಿನ ವಾಸ್ತು ದೋಷಗಳನ್ನು ದೂರವಾಗಿಸಲು ಸೂರ್ಯದೇವನಿಗೆ ನಿಯಮಿತವಾಗಿ ಅರ್ಘ್ಯವನ್ನು ಅರ್ಪಿಸಬೇಕು ಹಾಗೂ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕು. ಇದನ್ನು ಹೊರತುಪಡಿಸಿ ನೀವು ಗಾಯತ್ರಿ ಮಂತ್ರವನ್ನು ಕೂಡ ಪಠಿಸಬಹುದಾಗಿದೆ. 2. ಪಶ್ಚಿಮ ದಿಕ್ಕು. ಶನಿ ದೇವನನ್ನು ಪಶ್ಚಿಮ ದಿಕ್ಕಿನ ದೇವರು ಎಂದು ಪೂಜಿಸಲಾಗುತ್ತದೆ. ಈ ದಿಕ್ಕಿನಲ್ಲಿ ಸಮಸ್ಯೆಗಳಿದ್ದರೆ ನೀವು ಶನಿ ದೇವನಿಂದ ಸಮಸ್ಯೆಗಳನ್ನು ಎದುರಿಸುತ್ತೀರಿ. ಈ ದಿಕ್ಕಿನಲ್ಲಿನ ದೋಷಗಳನ್ನು ತೊಡೆದುಹಾಕಲು ನೀವು ಶನಿ ದೇವರ ಪೂಜೆಯನ್ನು ಮಾಡಬೇಕು. ಪ್ರತಿ ಶನಿವಾರದ ದಿನದಂದು ಶನಿ ಚಾಲೀಸವನ್ನು ಪಠಿಸಿ ಮತ್ತು ಆಂಜನೇಯ ಸ್ವಾಮಿ ಮುಂದೆ ಕುಳಿತು ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು. ಉತ್ತರ ದಿಕ್ಕು. ಜ್ಯೋತಿಷ್ಯದಲ್ಲಿ ಉತ್ತರ ದಿಕ್ಕನ್ನು ಬುಧ ಗ್ರಹಕ್ಕೆ ಸಂಬಂಧಿಸಿದ್ದರೆ ಹಿಂದೂ ಧರ್ಮದಲ್ಲಿ ಈ ದಿಕ್ಕನ್ನು ಭಗವಾನ್ ಗಣೇಶನಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ. ಉತ್ತರ ದಿಕ್ಕಿನಲ್ಲಿ ಸಮಸ್ಯೆಗಳಿದ್ದರೆ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಬುಧ ಯಂತ್ರವನ್ನು ಸ್ಥಾಪಿಸಬೇಕು ಮತ್ತು ಗಣಪತಿ ಪೂಜೆಯನ್ನು ಮಾಡಬೇಕು. ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕು ಸಾವಿನ ಅಧಿಪತಿಯಾದ ಯಮಧರ್ಮರಾಜನಿಗೆ ಸಂಬಂಧಿಸಿದ ದಿಕ್ಕಾಗಿದೆ. ದಕ್ಷಿಣ ದಿಕ್ಕಿನಲ್ಲಿ ದೋಷವಿದ್ದರೆ ಕುಟುಂಬದ ಸದಸ್ಯರ ನಡುವೆ ಕೋಪದ ವಾತಾವರಣ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರ ನಡುವೆ ಮನಸ್ತಾಪಗಳು ಉದ್ಭವವಾಗುತ್ತದೆ. ದಕ್ಷಿಣ ದಿಕ್ಕಿನಲ್ಲಿರುವ ಸಮಸ್ಯೆಗಳು ಹೋಗಲಾಡಿಸಲು ನಿಯಮಿತವಾಗಿ ನೀವು ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಈಶಾನ್ಯ ದಿಕ್ಕು. ಈಶಾನ್ಯ ದಿಕ್ಕನ್ನು ಆಡಳಿತ ಗ್ರಹವಾಗಿ ಗುರು ಮತ್ತು ಆಡಳಿತ ದೇವರಾಗಿ ಶಿವನು ಆಳುತ್ತಾನೆ. ಈಶಾನ್ಯ ದಿಕ್ಕಿನಲ್ಲಿ ಸಮಸ್ಯೆಗಳಿದ್ದರೆ ವೈವಾಹಿಕ ಜೀವನದಲ್ಲಿ ಒಂದರ ಮೇಲೊಂದು ತೊಂದರೆಗಳು ಉದ್ಭವಿಸುತ್ತಲೇ ಇರುತ್ತದೆ. ಈ ದಿಕ್ಕಿನ ಸಮಸ್ಯೆಗಳಿಂದ ಮುಕ್ತಿ ಪಡೆದುಕೊಳ್ಳುವುದಕ್ಕಾಗಿ ನೀವು ಶಿವ ಮತ್ತು ತಾಯಿ ಗೌರಿಯನ್ನು ಪೂಜಿಸಬೇಕು. ಆಗ್ನೇಯ ದಿಕ್ಕು. ಆಗ್ನೇಯ ದಿಕ್ಕು ಶುಕ್ರ ಗ್ರಹಕ್ಕೆ ಮತ್ತು ಲಕ್ಷ್ಮೀ ದೇವಿಯ ದಿಕ್ಕಾಗಿದೆ. ಈ ದಿಕ್ಕಿನಲ್ಲಿ ದೋಷಗಳಿದ್ದರೆ ಮನೆಯ ಸದಸ್ಯರು ಸಾಂಸಾರಿಕ ಸುಖದ ಕೊರತೆ, ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಪ್ರೇಮದ ಕೊರತೆ, ವೈವಾಹಿಕ ಜೀವನದಲ್ಲಿ ವೈಫಲ್ಯಗಳಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ದೋಷಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳುವುದಕ್ಕಾಗಿ ನೀವು ಮನೆಯಲ್ಲಿ ಲಕ್ಷ್ಮೀ ಯಂತ್ರವನ್ನು, ಶ್ರೀಚಕ್ರವನ್ನು ಸ್ಥಾಪಿಸಿ ನಿಯಮಿತವಾಗಿ ಪೂಜಿಸಬೇಕು ಹಾಗೂ ಇದರೊಂದಿಗೆ ಲಕ್ಷ್ಮೀ ಪೂಜೆ ಮಾಡುವುದು ಕೂಡ ಶುಭವಾಗಿರುತ್ತದೆ. ನೈಋತ್ಯ ದಿಕ್ಕು. ನೈಋತ್ಯ ದಿಕ್ಕು ರಾಹು ಕೇತುಗಳೊಂದಿಗೆ ಭಗವಾನ್ ಶಿವನೊಂದಿಗೂ ಸಂಬಂಧವನ್ನು ಹೊಂದಿರುವ ದಿಕ್ಕಾಗಿದೆ. ಈ ದಿಕ್ಕಿನಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ತೆಗೆದುಹಾಕುವುದಕ್ಕಾಗಿ ಶಿವನಿಗೆ ಪ್ರತಿದಿನ ಜಲಾಭಿಷೇಕವನ್ನು ಮಾಡಬೇಕು
ಹಾಗೂ 7 ವಿಧದ ಧಾನ್ಯಗಳನ್ನು ದಾನ ಮಾಡಬೇಕು. ವಾಯುವ್ಯ ದಿಕ್ಕು. ಭಗವಾನ್ ಚಂದ್ರದೇವನನ್ನು ವಾಯುವ್ಯ ದಿಕ್ಕಿನ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ಈ ದಿಕ್ಕಿನ ವಾಸ್ತು ದೋಷಗಳಿಂದಾಗಿ ಒತ್ತಡ, ಶೀತ, ಮಾನಸಿಕ ಸಮಸ್ಯೆಗಳು ಮತ್ತು ಸಂತಾನೋತ್ಪತ್ತಿ ಸಮಸ್ಯೆಗಳು ಉಂಟಾಗುತ್ತವೆ. ಇದನ್ನು ಹೋಗಲಾಡಿಸಲು ಚಂದ್ರದೇವರ ಮಂತ್ರವನ್ನು ಪಠಿಸಬೇಕು ಮತ್ತು ಮಹಾದೇವನನ್ನು ಆರಾಧಿಸಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.